ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಡೆಯಿಂದ KEA ಕಡೆಯಿಂದ ಒಂದು ಅಧಿಕೃತವಂತ ವೆಬ್ಸೈಟ್ ಅಲ್ಲಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ರು. ಸೊ ನಾವು ಕೂಡ ಮಾಹಿತಿಯನ್ನು ತಿಳಿಸಿದ್ವಿ ಅಭ್ಯರ್ಥಿಗಳಿಗೆ. ಒಂದು ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ನಡೀತಿರತಕ್ಕಂಥ ಅಂದ್ರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ನ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಸಮಯಗಳೆಲ್ಲ ಬದಲಾವಣೆ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸಿದ್ವಿ. ಇದೀಗ ಒಂದು ಹಾಲ್ ಟಿಕೆಟ್ ಮತ್ತೆ ಒಂದು ಎಕ್ಸಾಮ್ ಸೆಂಟರ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನು ಇಲಾಖೆ ಕಡೆಯಿಂದ ಹಂಚಿಕೊಂಡಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಮಾಹಿತಿ ನೋಡಿದಲ್ಲಿ ತಿಳ್ಕೊಂತಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ವಿಡಿಯೋ ನೋಡ್ತಿರುವಂಥ ಅಭ್ಯರ್ಥಿಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇಟ್ಕೋಬೋದಾಗಿರುತ್ತೆ. ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದೆ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಜುಲೈ 29, 2026ರಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಒಂದು ಮಾಹಿತಿನ ಕೊಟ್ಟರು ಅಂತ ಹೇಳ್ಬೋದಾಗಿರುವಂಥದ್ದು. ಪರೀಕ್ಷಾ ಸಮಯದಲ್ಲಿ ಬದಲಾವಣೆ ಮಾಡ್ತಿದೆ ಅಂತ ಮಾಹಿತಿನ ಕೊಟ್ಟರು. ಅಂದ್ರೆ ಒಂದು ಅಭ್ಯರ್ಥಿಗಳಿಗೆ ಮಧ್ಯಾಹ್ನ 2:30ರಿಂದ 4 ಗಂಟೆಗೆ ತನಕ ಏನು ಪರೀಕ್ಷೆ ಇತ್ತಲ್ಲ ಆಗಸ್ಟ್ 2, 2026ರಂದು ನಿಗದಿ ಆಗಿತ್ತಲ್ಲ, ಈ ಒಂದು ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಏನಿತ್ತಲ್ಲ ಈ ಒಂದು ಅಭ್ಯರ್ಥಿಗಳ ಪರೀಕ್ಷಾ ಸಮಯನ ಈ ಒಂದು ರೀಸನ್ ಇಂದ ಒಂದು ದಿನ ಸಮಯವನ್ನು ಚೇಂಜಸ್ ಮಾಡಿದ್ರು. ಆಗಸ್ಟ್ 2ನೇ ತಾರೀಕು 2026 ಭಾನುವಾರದಂದೇ ಪರೀಕ್ಷೆ ಆಗುತ್ತೆ. ಸಂಜೆ 4ರಿಂದ ಸಂಜೆ 5:30ರವರೆಗೆ ಪರೀಕ್ಷೆ ಇಟ್ಟಿರ್ತೀವಿ ಅಂತಕ್ಕಂಥ ಒಂದು ಮಾಹಿತಿನ ಇಲಾಖೆ ಕಡೆಯಿಂದ ಕೊಟ್ಟರು ಅಂತ ಹೇಳ್ಬೋದು. ಸೊ ಅಂದ್ರೆ ಈ ಸಮಯದ ಬದಲಾಗಿ ಈ ಸಮಯದಂದು ಪರೀಕ್ಷೆ ಇರುತ್ತೆ ಅಂತ ಅಭ್ಯರ್ಥಿಗಳಿಗೆ ಇಲಾಖೆ ಕಡೆಯಿಂದ ಮಾಹಿತಿನ ತಿಳಿಸಿಕೊಟ್ರು. ಸೊ ಅದ್ರ ಇವಾಗ ಒಂದು ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಒಂದು ಪ್ರಮುಖ ಮಾಹಿತಿ ಏನಾಗಿರುತ್ತೆ ಅಂತ ಹೇಳಿದರೆ, ಸೊ ಅಭ್ಯರ್ಥಿಗಳಿಗೆ ಇಲಾಖೆ ಕಡೆಯಿಂದ ಸ್ಕ್ರೀನ್ ಮುಖಾಂತರ ಕೂಡ ಗಮನಿಸ್ತಾ ಇರ್ತೀರಾ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಪ್ರಮುಖವಾದಂಥ ಮಾಹಿತಿನ ಕೊಟ್ಟಿದ್ದಾರೆ. ಡಿಯರ್ ಕ್ಯಾಂಡಿಡೇಟ್ಸ್ ಅಂತೆಲ್ಲ ಪ್ರಮುಖವಾದಂಥ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ, ನೋಡಬಹುದಾಗಿರುವಂಥದ್ದಾಗಿರುತ್ತೆ. ಸೊ ಅರ್ಥ ಆಗೋ ಥರ ಕನ್ನಡದಲ್ಲಿ ಹೇಳಿದರೆ, ಸೊ ಆತ್ಮೀಯ ಅಭ್ಯರ್ಥಿ, ಸೊ ಅಂದ್ರೆ ಪ್ರಮುಖವಾಗಿ ಪರೀಕ್ಷಾ ಕೇಂದ್ರದ ವಿವರಗಳಲ್ಲಿ ಬದಲಾವಣೆ ಮಾಡಲಾಗಿರುವುದರಿಂದ ದಯವಿಟ್ಟು ಪ್ರವೇಶ ಪತ್ರವನ್ನ ಅಂದ್ರೆ ಅಡ್ಮಿಷನ್ ಟಿಕೆಟ್ ಏನಿರುತ್ತಲ್ಲ, ಹಾಲ್ ಟಿಕೆಟ್ ಅಂತ ಏನು ಕರೀತಿರಲ್ಲ, ಮತ್ತೊಮ್ಮೆ ಡೌನ್ಲೋಡ್ ಮಾಡಿಕೊಳ್ಳಿ. ಪರೀಕ್ಷಾ ಕೇಂದ್ರಕ್ಕೆ ತಪ್ಪದೆ ಇತ್ತೀಚಿನ ನವೀಕರಿಸಿದ ಪ್ರವೇಶ ಪತ್ರವನ್ನು ಇರುತ್ತಲ್ಲ ತೆಗೆದುಕೊಂಡು ಹೋಗಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಅಭ್ಯರ್ಥಿಗಳಿಗೆ ಈ ಒಂದು ಪರೀಕ್ಷಾ ಸೆಂಟರ್ಗಳಲ್ಲಿ ಏನಾದ್ರು ಚೇಂಜಸ್ ಕೂಡ ಆಗಿರ್ಬೋದಾಗಿರುತ್ತೆ. ಮತ್ತೆ ಒಂದು ಸಮಯದಲ್ಲಿ ಏನು ಬದಲಾವಣೆ ಮಾಡಿದಾರಲ್ಲ, ಆ ರೀಸನ್ ನೀವು 2-3 ದಿನ ಮೊದಲು ಯಾವಾಗಲಾರು ಹಾಲ್ ಟಿಕೆಟ್ ಅನ್ನ ಪ್ರಿಂಟ್ ಔಟ್ ತಗೊಂಡು ಇಟ್ಕೊಂಡ್ಬಿಟ್ಟಿರ್ತೀರಾ. ಸೊ ಆದ್ರೆ ಅಭ್ಯರ್ಥಿಗಳಿಗೆ ಇವಾಗ ಏನು ಚೇಂಜಸ್ ಮಾಡಿದಾರಲ್ಲ, ಸೊ ನಂತರದಲ್ಲಿ ಅಂದ್ರೆ ಇವಾಗ ಮತ್ತೊಮ್ಮೆ ಡೌನ್ಲೋಡ್ ಮಾಡಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಹಾಲ್ ಟಿಕೆಟ್ ಏನಿರುತ್ತಲ್ಲ ಅದನ್ನು ಮತ್ತೊಮ್ಮೆ ಡೌನ್ಲೋಡ್ ಮಾಡಿ, ಮತ್ತೆ ಹೊಸದಾಗಿ ಡೌನ್ಲೋಡ್ ಮಾಡಿ. ಸೊ ಈ ಒಂದು ಲಿಂಕ್ ಕೂಡ ಬಿಟ್ಟಿರುವಂತದ್ದಾಗಿರುತ್ತೆ. ಮತ್ತೆ ಪರೀಕ್ಷಾ ಕೇಂದ್ರಕ್ಕೆ ತಪ್ಪದೆ ಇತ್ತೀಚಿನ ನವೀಕರಿಸಿದ ಅಂದ್ರೆ ಇವಾಗ ಪ್ರೆಸೆಂಟ್ ಅಲ್ಲಿ ಅಪ್ಡೇಟ್ ಆಗಿರುತ್ತಲ್ಲ ಆ ಒಂದು ಹಾಲ್ ಟಿಕೆಟ್ ಅನ್ನು ನೀವು ತಗೊಂಡು ಹೋಗಬೇಕು ಅಂತ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಸೊ ಅಂದ್ರೆ ಅಭ್ಯರ್ಥಿಗಳಿಗೆ ಹೊಸ ಒಂದು ಹಾಲ್ ಟಿಕೆಟ್ ಇರುತ್ತಲ್ಲ, ಸೊ ಅದರ ಲಿಂಕ್ ಅನ್ನು ಕೂಡ ಇಲಾಖೆ ಕಡೆಯಿಂದ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುವಂತದ್ದು. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನ RPC ಮತ್ತು KK ಒಂದು ಪರೀಕ್ಷಾ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿ ಅದಕ್ಕೆ ಲಿಂಕ್ ಕೂಡ ಕೊಟ್ಟಿದ್ದಾರೆ KEA ಅವರ ಅಧಿಕೃತ ವೆಬ್ಸೈಟ್ ಅಲ್ಲಿ. ಸೊ ಒಂದು ಅಭ್ಯರ್ಥಿಗಳಿಗೆ ಜುಲೈ 27, 2026ರಿಂದ ಲಿಂಕ್ ಅಂತ ಏನು ಕೊಟ್ಟಿದ್ದಾರಲ್ಲ, ಸೊ ಅದರಲ್ಲಿ ಕೂಡ ಅಭ್ಯರ್ಥಿಗಳು ನಂತರದಲ್ಲಿ ಈ ಒಂದು ದಿನದಲ್ಲೂ ಕೂಡ ಒಂದು ಲಿಂಕ್ ಅನ್ನು ಆಕ್ಟಿವೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುವಂತದ್ದಾಗಿರುತ್ತೆ. ಆ ಒಂದು ಲಿಂಕ್ ಅನ್ನು ಬಳಸ್ಕೊಳ್ಳೋದ್ರ ಮುಖಾಂತರದಲ್ಲಿ ಹೊಸದಾಗಿ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗಿರುವಂತದ್ದಾಗಿರುತ್ತೆ. ಇನ್ನು ಬಿಟ್ಟಿಲ್ಲ ಅಂದ್ರೆ ವೇಟ್ ಕೂಡ ಮಾಡಿ. ಸೊ ಅದರಲ್ಲಿ ನಿಮ್ಮ ಒಂದು ಹೊಸ ಒಂದು ಪರೀಕ್ಷಾ ಸಮಯ ಇರುತ್ತಲ್ಲ, ಸೊ ಆ ಒಂದು ಪರೀಕ್ಷಾ ಸಮಯ ಬಂದಿದ್ರೆ ಅದರಲ್ಲಿ ಸೊ ಅದು ಅಪ್ಡೇಟ್ ಆಗಿರುವಂತಹ ಹಾಲ್ ಟಿಕೆಟ್ ಅಂತ ಹೇಳ್ಬೋದಾಗಿರುವಂಥದ್ದು. ಆ ಪ್ರಕಾರದಲ್ಲಿ ಆ ಒಂದು ಹಾಲ್ ಟಿಕೆಟ್ ಅನ್ನು ನೀವು ಎಕ್ಸಾಮ್ಗೆ ತಗೊಂಡು ಹೋಗಬೇಕಾಗಿರುವಂತದ್ದಾಗಿರುತ್ತೆ. ಅದರ ಹೊರತುಪಡಿಸಿ ನೀವು ಹಾಲ್ ಟಿಕೆಟ್ ತಗೊಂಡೋದ್ರೆ ಅದು ಪರಿಗಣಿಸುವುದಿಲ್ಲ, ಆ ರೀತಿಯಾಗಿ ಆಗುತ್ತೆ. ಅದಕ್ಕೆ ಸಮಸ್ಯೆಯನ್ನ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಮತ್ತೊಮ್ಮೆ ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಔಟ್ ಅನ್ನು ತಗೊಳ್ಳಿ, ಕಲರ್ ಪ್ರಿಂಟ್ ಅನ್ನು ತಗೊಂಡು ಹೋಗಿರಿ. ಸೊ ಯಾವುದೇ ರೀತಿಯ ತಪ್ಪುಗಳನ್ನು ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಆದಷ್ಟು ಎಲ್ಲ ಅಭ್ಯರ್ಥಿಗಳಿಗೆ ಆಲ್ ದಿ ಬೆಸ್ಟ್ ನಾವು ಕೂಡ ತಿಳಿಸ್ತಿದ್ದೀವಿ. ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ. ಹಾಲ್ ಟಿಕೆಟ್ ಅಲ್ಲಿ ಏನಾದ್ರು ಎಕ್ಸಾಮ್ ಸೆಂಟರ್ ಚೇಂಜಸ್ ಮಾಡಿದರೆ ಇಲ್ವಾ ಅದನ್ನು ಕೂಡ ಮತ್ತೊಮ್ಮೆ ನೋಡ್ಕೊಂಡಿರಿ. ಸೊ ಆದಷ್ಟು ಬೇಗನೆ ನೀವು ಈ ಕೆಲಸಗಳನ್ನು ಮಾಡ್ಕೊಳ್ಳಿ. ಒಂದು ಪರೀಕ್ಷಾ ದಿನದ ಸಮಯ ತನಕ ವೆಯ್ಟ್ ಮಾಡಕ್ಕೆ ಹೋಗಬೇಡಿ. ಶನಿವಾರ ತೆಗಿಸ್ತೀನಿ, ಭಾನುವಾರ ಬೆಳಿಗ್ಗೆ ತೆಗೆಸ್ಕೋತೀನಿ ಅಂತ ವೆಯ್ಟ್ ಮಾಡಬೇಡಿ. ಅಂದ್ರೆ ಆಗಸ್ಟ್ 2ನೇ ತಾರೀಕು ಇದೆಯಲ್ಲ, 1ನೇ ತಾರೀಕು ತೆಗಿಸ್ತೀನಿ ಹಾಗೆ ಅಂತ ಆದಷ್ಟು ಬೇಗ ನೀವು ಒಂದು ಕ್ರಮಗಳನ್ನು ಮಾಡಿ. ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ.